ದೇಶದ್ರೋಹಿಗಳನ್ನ ಗಲ್ಲಿಗೇರಿಸೋದು ಯಾವಾಗ? ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಿಡಿ ರವಿ, ತೇಜಸ್ವಿನಿ, ಪ್ರತಾಪ್ ಸಿಂಹ ಮತ್ತೆ ವಿಮಲಾ ಸಾಕಷ್ಟು ಮಾತಾಡಿದ್ದಾರೆ. ಇನ್ನು ನಿಮ್ಮ ಸರದಿ, ನಿಮ್ಮಗಳ ಪ್ರಶ್ನೆ ಏನು, ನಾಯಕರ ಉತ್ತರ ಏನು? ಬನ್ನಿ, ಒಬ್ರು ಮಹಿಳೆ ನಿಂತಿದ್ದಾರೆ. ಮೇಡಮ್, ತಮ್ಮ ಪ್ರಶ್ನೆ ಏನು ಮೇಡಮ್? ಕಸಬು ನೇರವಾಗಿ ದಾಳಿ ಮಾಡಿ ಎಲ್ಲರನ್ನು ಶೂಟ್ ಮಾಡೋದು ಒಳ್ಳೆ ಸಾಕ್ಷಿ ಇದೆ, ಆದರೂ ಇನ್ನೂ ಅವ್ರನ್ನ ಯಾಕೆ ಗಲ್ಲಿಗೇರಿಸಿಲ್ಲ? ಆಮೇಲೆ ಮೋದಿ ಹಿಂದೆ ಯಾಕೆ ಮೇಡಮ್ ಬಿದ್ದಿದ್ದೀರಾ? ನಿಮ್ಮಲ್ಲೇ ನಿಮ್ಮ ತಟ್ಟೆನಲ್ಲೇ ಆನೆ ಬೀಸತ್ತಿರೋವಾಗ ನೊಣ ಯಾಕೆ ಹುಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ನನ್ನ ಪ್ರಶ್ನೆ. ಓಕೆ, ಕಮಾನ್ ಸರ್. ಇವತ್ತು ಕಸಬ್ ನೂರಾರು ಜನರನ್ನು ಬಂದು ಇವತ್ತೇನು ನೂರಾರು ಜನ ನಾಗರಿಕರನ್ನು ಅಮಾಯಕರನ್ನು ಸಾಯಿಸಿ ಇವತ್ತು ಜೈಲಲ್ಲಿದ್ದಾಗ ಅವನಿಗೆ VIP ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಿ. ಈ ದೇಶದ ಕಾನೂನನ್ನು, ಈ ದೇಶವನ್ನು ನಡೆಸುವಂತಹ ಸಂಸತ್ತನ್ನು ದಾಳಿ ಮಾಡಿದಂತಹ ಅಫ್ಜಲ್ ಗುರು ಅವರಿಗೆ ನೀವು ಇವತ್ತು ರಕ್ಷಣೆ ಕೊಡ್ತಿದ್ದೀರಿ. ಇನ್ನೂ ಸಾಕ್ಷಿ ಹುಡುಕ್ತಾ ಇದ್ದೀರಿ. ಆ ರೀತಿ ಸಾಕ್ಷಿನ ಹುಡುಕ್ತಾ ಹೋದರೆ ಈ ದೇಶದಲ್ಲಿರುವಂಥ ಜೈಲುಗಳಲ್ಲಿರೋ ಕೈದಿಗಳು ಯಾವತ್ತೂ ಅವರು ಅಪರಾಧಿಗಳು ಅಂತ ಆಗೋದಿಲ್ಲ. ಅವರೆಲ್ಲರೂ ನಿರಪರಾಧಿಗಳು ಅಂತ ಅನ್ಸ್ಕೋಬೇಕಾಗತ್ತೆ. ಓಕೆ ಸರ್. ಅಬ್ದುಲ್ ಕಲಾಂ ಅವ್ರನ್ನ ಅಮೆರಿಕದಲ್ಲಿ ಏನು ತಪಾಸಣೆ ಮಾಡಿದ್ರು, ವಿವಸ್ತ್ರಗೊಳಿಸಿ ಅವ್ರನ್ನ ತಪಾಸಣೆ ಮಾಡಿದ್ದಾರೆ. ನಮ್ಮ ದೇಶದ ಒಬ್ಬ ದೊಡ್ಡ ಕಣ್ಮಣಿಯನ್ನು, ಅದು ಅವರ ದೇಶದ ತಾಕತ್ತದು. ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ? ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಅಫ್ಜಲ್ ಗುರು ಆರಾಮಾಗಿದ್ದಾನೆ, ಕಸಬ್ಗೆ ಡೈಲಿ ಕಬಾಬು, ಮದಿನಿಗೆ ಡೈಲಿ ನಿಮ್ಮ ದುಡ್ಡಲ್ಲಿ ಮಸಾಜ್ ನಡೀತಾ ಇದೆ. ಇದು ನಿಮ್ಮ ಕಾನೂನು, ಇದು ನಿಮ್ಮ HRC. ಈ ಕಡೆ ಮೊದಲು ಗಮನ ಕೊಡ್ತಕ್ಕಂಥ ವಿಚಾರದಲ್ಲಿ ನೀವು ಕೇಂದ್ರ ಸರ್ಕಾರಕ್ಕೆ ಮೊದಲು ಆಗ್ರಹ ಮಾಡಿ. ಓಕೆ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅವರು ಬೇರೆಯವ್ರನ್ನ ಬೆತ್ತಲು ಮಾಡೋದು ಅವ್ರದ್ದು ಒಂದು ಬಲ ಅನ್ನುವಂಥದ್ದು. ನಾವು ಅವ್ರಿಗೆ ಅವಕಾಶ ಕೊಡಲ್ಲ, ನಾವೇ ಬೆತ್ತಲಾಗ್ಬಿಡ್ತೀವಿ ಇಡೀ ಪ್ರಪಂಚದ ಎದುರುಗಡೆಗೆ. ಅದು ನಮ್ಮ ದೌರ್ಬಲ್ಯ. ಭಾಳ ಬೇಸರ ಸಂಗತಿ. ಕಮಾನ್. ಅಫ್ಜಲ್ ಗುರು ದೇಶಕ್ಕೆ ಬಂದು 10 ವರ್ಷ ಆಯಿತು, ಕಸಬ್ ಬಂದು 3 ವರ್ಷ ಆಯಿತು. ಕಸಬ್ಗಿನ್ನೊಂದು 2 ವರ್ಷ ಆದರೆ 5 ವರ್ಷ ಆಗುತ್ತೆ. ಭಾರತದ ಸಂವಿಧಾನದ ಪ್ರಕಾರ ಭಾರತದಲ್ಲಿ ಯಾರಾದರೂ 5 ವರ್ಷ ಇದ್ದರೆ ಅವ್ರಿಗೆ ನ್ಯಾಚುರಲ್ ಸಿಟಿಸನ್ಶಿಪ್ ಸಿಗುತ್ತೆ. ನೆಕ್ಸ್ಟ್ ಎಲೆಕ್ಷನ್ಗೆ ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಟ್ಟು 2014ರಲ್ಲಿ ರಾಯಬೇರಲ್ಲಿ ಇಬ್ಬರನ್ನ ಎಲೆಕ್ಷನ್ಗೆ ನಿಲ್ಲಿಸ್ಬಿಡಿ. ಸೊ ಅವಾಗ ನಿಮ್ಮ ಆಸೆ ಕೂಡ ಈಡೇರುತ್ತೆ ಅಂತ ನಂಗೆ ಅನ್ಸುತ್ತೆ. ಓಕೆ ಓಕೆ ಫೈನ್. ಮೇಜರ್ ಸಂದೀಪ್ ಮತ್ತು ಅಶೋಕ್ ಕಾಮ್ಟೆ ಅವರಿಗೆ ಅಪಮಾನ ಆಗೋ ರೀತಿಯಲ್ಲಿ ಇನ್ನೂ ಕಸಬ್ಗೆ ಅವರು ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಇನ್ನು ಮೂರನೇದಾಗಿ, ಭಾರತದ ಯುವಕರು ಹೇಗೆ ಭ್ರಷ್ಟಾಚಾರದ ವಿರುದ್ಧ, ಹೇಗೆ ಜನಲೋಕಪಾಲ್ ಬಿಲ್ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೋ, ನಿಮ್ಮ ಕೈನಲ್ಲಿ ಆಗದಿದ್ರೆ ಹೇಳಿ, ಈ ದೇಶದ ಯುವಕರು ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡ್ತೀವಿ. ಓಕೆ, ಹೇಳಿ ಸರ್. ಯಾರು ಒಬ್ಬರು ನಮ್ಮ ದೇಶಕ್ಕೆ ಬಂದು ಬೇರೆ ದೇಶದಿಂದ ಬಂದು ಯಾರನ್ನೇ ಕೊಲ್ಲಿ, ಅದು ರಾಜಕಾರಣಿಗಳಾಗ್ಬೋದು, ಬೇರೆ ಯಾರೇ ಆಗ್ಬೋದು, ನಮ್ಮ ದೇಶನ ಅಟ್ಯಾಕ್ ಮಾಡಿದ ಮೇಲೆ ಅವ್ರನ್ನ ಸೋಕಾಲ್ ಟೆರರಿಸ್ಟ್ ಅಂತ ನೀವು ಕರೆದ ಮೇಲೆ ನೀವು ಅವ್ರುಗಳಿಗೆ ನೋಟಿಫಿಕೇಶನ್ ಕೊಡುವಂಥ ಕಾನೂನು ಯಾಕೆ ಬೇಕು ನಮ್ಮ ದೇಶದಲ್ಲಿ? ಓಕೆ, ಕೇಳಿಣ. ಈ ದೇಶದಲ್ಲಿ ಯಾರು ಇರಬಾರ್ದು, ಯಾರು ಇರಬೇಕು ಅನ್ನೋದನ್ನ ವ್ಯವಸ್ಥಿತವಾಗಿ ಅವತ್ತು ಅಧಿಕಾರದಲ್ಲಿದ್ದಂಥ ಜನ ಏನಾದರೂ ಕ್ರಮ ಕೈಗೊಂಡಿದ್ದಿದ್ರೆ ಇವತ್ತು ಭಾರತ ಅಮೇರಿಕಾನ ಹಿಂದಿಟ್ಟು ಅದಕ್ಕೆ 10 ಪಟ್ಟಷ್ಟು ಮುಂದೆ ಹೋಗಿರೋದು. ಇವಾಗ ನನ್ನ ಸ್ನೇಹಿತರು ಹೇಳಿದ್ರು 10 ವರ್ಷ ಅವನಿಗಾಯಿತು, ಅವನ ಹೆಸರು ಹೇಳೋದಕ್ಕೂ ನಂಗೆ ನಾಚಿಕೆ ಆಗುತ್ತೆ. ಆ ಅವಿವೇಕಿಗಳು, ಅಂಥ ಅಯೋಗ್ಯರು ಈ ದೇಶದಲ್ಲಿ ಇದ್ದಾರಲ್ಲ ಅಂತ ಭಯ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಅವ್ರಿಗೆ ನಿಕಾ ಮಾಡಿ ಮಕ್ಕಳು ಹುಟ್ಟಿಸಿ ಇವ್ರದ್ದು ಓಟ್ ಹಾಕ್ಕೊಂಡು ಅವ್ರಿಗೂ ಓಟ್ ಹಾಕ್ಸ್ಕೊಳ್ಳೋ ಅಂಥ ವ್ಯವಸ್ಥೆ ಮಾಡೋವಂಥ ಜನ ಇದ್ದಾರೆ ಅಂತ ನಾಚಿಕೆ ಆಗುತ್ತೆ. ಕಮಾನ್. ಉಗ್ರವಾದಿಗಳು, ಭ್ರಷ್ಟ ರಾಜಕಾರಣಿಗಳು, ಕಳ್ಳರು, ಸುಳ್ಳರು ಸಾಕಿ ಸಲಹುತ್ತಿರುವ ಈ ಭಾರತ ಮಾತಿಗೆ ಜೈ ಅಷ್ಟೇ. ಆದರೆ ಒಂದು ಹೇಳ್ತೀನಿ, ಪ್ರಳಯ ಅನ್ನೋದು ಪ್ರಕೃತಿ ವಿಕೋಪದಿಂದ ಆಗ್ತಾ ಇಲ್ಲ, ಈ ಮೇಗಿನ ಕಳ್ಳರು, ಸುಳ್ಳರು, ಭ್ರಷ್ಟ ಉಗ್ರವಾದಿಗಳಿಂದ ಆಗ್ತದೆ. ಓಕೆ, ಇಷ್ಟೊತ್ತು ನೋಡಿದ್ವಿ, ಅವ್ರು ಇವ್ರ ಮೇಲೆ ತಪ್ಪಾಗ್ತಾರೆ, ಅವ್ರ ಮೇಲೆ ತಪ್ಪಾಗ್ತಾರೆ, ಎಲ್ಲರಲ್ಲೂ ಉಳ್ಕೋ ಅನ್ನೋದು ಇದ್ದೇ ಇರುತ್ತೆ. ನಮ್ಮಂಥ ಯುವ ಜನಾಂಗದ ಕೈಲಿ ಆಡಳಿತ ಬರಬೇಕು, ಆಗ ಸಿಡಿಗುಂಡಿನ ಥರ ಕೆಲಸ ಮಾಡಿ ನಾವೇನೋ ಎತ್ತ ಅಂತ ತೋರಿಸ್ತೀವಿ ಸರ್. ಫೈನ್ ಫೈನ್, ಗುಡ್. ಈಗ ಇವ್ರನ್ನೆಲ್ಲ ಸಾಯಿಸ್ದಲ್ಲ ಹಾಗೆ ಉಳಿಸ್ಕೊಂಡಿದ್ರೆ ಅವ್ರಿಗೆ ಯಾವಾಗ ಇವ್ರಿಗೆ ಬುದ್ಧಿ ಯಾವಾಗ ಬರುತ್ತೆ? ಇಲ್ಲಾಂದರೆ ಒಂದು ಭಯ ಎಲ್ಲಿ ಹುಟ್ಟುತ್ತೆ ಅವ್ರಿಗೆ, ನಾವು ಇಲ್ಲಿ ಬಂದರೆ ಈ ಥರ ತಪ್ಪು ಮಾಡಿದ್ರೆ ನಮಗೂ ಒಂದು ಗಲ್ಗೇರಿಸೋ ಚಾನ್ಸಸ್ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ? ಇವತ್ತು ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ, ಆದರೆ ಇವತ್ತು ಅವರು ಬಿರಿಯಾನಿ ಕೊಡ್ತಾ ಇದ್ದಾರೆ, ಅವ್ರ ಕಬಾಬ್ ಇದೆ, 50 ಲಕ್ಷ ಇವತ್ತಿನವರೆಗೂ ಕಸಬ್ ಅನ್ನೋರಿಗೆ 50 ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ NDA ಸರ್ಕಾರ ಇದ್ದಿದ್ರೆ ಯಾವ ರೀತಿ ಕ್ರಮ ಜರುಗಿಸ್ತಾ ಇದ್ರಿ ನೀವು? ಕಮಾನ್, ಹೇಳಿ ಸರ್. ನಮ್ಮಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಬಂದಾಗ ಬೇಡದೇ ಇರೋ ಜಾಗಕ್ಕೆ ಒಂದು ಫೈಲ್ ಕಳಿಸ್ಬಿಡೋದು. ಕರ್ನಾಟಕದಲ್ಲಿ ಗೋರಕ್ಷಣೆ ಆಯಿತು, ಗೋರಕ್ಷಣೆ ಫೈಲ್ ಎಲ್ಲಿಗೂ ಹೋಗಿದೆ ಅಂದರೆ ಇವತ್ತಿಗೂ ರಾಷ್ಟ್ರಪತಿಗೆ ಹೋಗಿಲ್ಲ. ನಾವು ವಿಚಾರಿಸಿದ್ವಿ ಈ ಥರದ್ದು ಡೈವರ್ಟ್ ಆಗಿದೆ. ಈ ಥರದ್ದು ನೂರಾರು ಡೈವರ್ಷನ್ ಟ್ಯಾಕ್ಟಿಕ್ಸ್ ನಡೀತಾ ಇದೆ. ಅದನ್ನು ನಾನು ತರ್ತಾ ಇದ್ದೀನಿ. ದಯವಿಟ್ಟು ಇನ್ನು ಮುಂದಾದರೂ ಸಹ ದೇಶದ್ರೋಹಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ತಕ್ಷಣ ಅಂಥವ್ರನ್ನ ಗಲ್ಲಿಗೇರಿಸಬೇಕು ಅಂತಕ್ಕಂಥ ವ್ಯವಸ್ಥೆ ಬರಬೇಕು ಅಂತ. ಓಕೆ, ಫೈನ್ ಫೈನ್, ಕಮಾನ್. ಎಷ್ಟೋ ಪ್ರಪಂಚದ ಎಷ್ಟೋ ರಾಷ್ಟ್ರಗಳಲ್ಲಿ 0 ಟಾಲರೆನ್ಸ್ ಪಾಲಿಸಿ ಇದೆ ಟೆರರಿಸಂ ವಿರುದ್ಧ.
ನಮ್ಮ ದೇಶದಲ್ಲಿ ಆಗ್ತಿರೋ ಡಿಸ್ಕಷನ್ ಈ ಥರ ಗಲ್ಲಿಗೆ ಹಾಕಬೇಕೋ ಬೇಡವಾ ಅನ್ನೋ ಡಿಸ್ಕಷನ್ ಬೇರೆ ದೇಶದಲ್ಲಿ ಡಿಸ್ಕಷನ್ನೇ ಆಗೋದಿಲ್ಲ. ಡಿಸೀರೋ ಟಾಲರೆನ್ಸ್ ಅಂದರೆ ಟೆರರಿಸ್ಟ್ ಅಂತ ಪೂರ್ವ ತಕ್ಷಣ ಉಡಾಯಿಸ್ಬಿಡ್ತಾರೆ. ನಮ್ಮ ದೇಶದಲ್ಲಿ ಆ ಥರ ಕಾನೂನು ಬರೋಕ್ಕೆ ಯಾಕೆ ಸಾಧ್ಯತೆ ಇಲ್ಲ? ಹೇಳಿ ಯಜಮಾನ್ರೆ. ಇವಾಗ ಕಸಬ್ ನಿರ್ದಿ ಇರಲ್ಲ, ಅವನಿಂದ ಒಬ್ಬನಾದರೂ ಸಹಚರನ ಅವನ ಜೊತೆ ಬಂದಿದ್ದವ್ರನ್ನ ಅಥವಾ ಅವನಿಗೆ ಯಾರೇ ಹೆಲ್ಪ್ ಮಾಡಿದ್ರು ಪಾಕಿಸ್ತಾನದಲ್ಲಿ ಅಂತ ಒಬ್ಬರನ್ನಾದರೂ ಕರ್ಕೊಂಬಂದು ಜೈಲ್ಗೆ ಹಾಕಿದಾರ. ಓಕೆ ಕೇಳಿಪ್ಪ. ಮುಂಚೆ ಒಳ್ಳೆ ಕೆಲಸ ಮಾಡಿದಂಥ ಚಂದ್ರಶೇಖರ್ ಆಜಾದ್ ಆಗಲಿ, ಭಗತ್ ಸಿಂಗ್ ಆಗಲಿ ಅಂಥವ್ರಿಗೆ ಸಂವಿಧಾನದ ಪ್ರಕಾರ ಶಿಕ್ಷೆ ಕೊಟ್ಟರು. ಆದರೆ ಈ ಥರ ಲಕ್ಸುರಿಯಸ್ ಆಗಿ ಅವ್ರಿಗೆ ಬೇಕಾಗಿರೋ ಥರ ಒಳ್ಳೊಳ್ಳೆ ತಿಂಡಿ ಏನು ಬಿಟ್ಟರೆ ಒಳ್ಳೊಳ್ಳೆ ಬಟ್ಟೆ, ಟಿ ವಿ ಎಲ್ಲ ಕೊಡಲಿಲ್ಲ. ಅವ್ರಿಗೆ ಕೊಟ್ಟಿದ್ದು 2 ಚಾಟಿ ಏಟು, ಬರೀ ಚಳಿಗಾಲದಲ್ಲಿ ಬರೀ ಬೆತ್ಲೆಮೈಯಲ್ಲಿ ಜೈಲ್ವಾಸ. ಅಂಥದ್ರಲ್ಲಿ ಕಸಬ್ಗೆ 23 ಕೋಟಿ ವೆಚ್ಚ ಮಾಡುವಂಥ ಅವಶ್ಯಕತೆ ಇಲ್ಲ. ಅವ್ನು ಬೇಕಾದರೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಅವ್ನಿಗೆ ಇದೇ ಥರ ಕ್ರೌರ್ಯದ ರೂಪದಲ್ಲಿ ಏನಾದರೂ ಒಂದು ಶಿಕ್ಷೆ ಕೊಡಿ. ಈಗ ಪಾಕಿಸ್ತಾನ ಒಬ್ಬ ಪ್ರಜೆಯೂ ನಮ್ಮ ಇಂಡಿಯಾಗೆ ಬರಬೇಕಾದ್ರೆ ಎಷ್ಟು ತುಂಬ ಭಯ ಇದೆ. ಆ ಇದರಲ್ಲಿ ನಮ್ಮ ಈ ವಾಜಪೇಯಿ ಸರ್ಕಾರದಲ್ಲಿ ಬಸ್ ಬಿಟ್ಟರು. ಏನಕ್ಕೆ ಬಿಟ್ಟರು ಬಸ್ಸು ಅಂದರೆ ಭಯೋತ್ಪಾದಕರು ಬರಲಿ ಹೋಗಲಿ ಅಂತನಾ? ಅವ್ರು ಬಂದಿರೋದಕ್ಕೆ ತಾನೇ ಇವಾಗ ಇಲ್ಲೆಲ್ಲ ಬಾಂಬ್ ಇಕ್ಕೋದು, ಶೂಟ್ ಮಾಡೋದು, ಇದು ಮಾಡೋದು. ಪಾಕಿಸ್ತಾನ ಇಂಡಿಯಾ ಬಾರ್ಡ್ರಲ್ಲಿ ಒಬ್ಬ ಇವನು ಬಂದರೆ, ಉಗ್ರಗಾಮಿ ಬಂದರೆ ಸುಟ್ಟು ಬಿಸಾಕ್ತಾರೆ ನಮ್ಮ ಇಂಡಿಯಾದವರು. ಅಂಥದ್ರಲ್ಲಿ ಬಸ್ಸು ಇದೆಲ್ಲ ಈ ಸಂಪರ್ಕ ಏನಕ್ಕೆ ಮಾಡಬೇಕಾಗಿತ್ತು? ವೇದಿಕೆ ಮೇಲಿರುವಂಥ ಗಣ್ಯರ ಉತ್ತರ ಏನು ನೋಡೋಣ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ರಾಹುಲ್ ಗಾಂಧಿಗೆ ಮದುವೆ ಆಗಿ ಅವರಿಗೆ ಮಕ್ಕಳಾಗಿ ಅವರು ಪ್ರಧಾನಿ ಆದ್ಮೇಲೆ ಬರುತ್ತಾ ಹೇಳಿ? ಹೌದು, ಮದುವೆ ಆಗ್ತಕ್ಕಂಥದ್ದು, ಮಕ್ಕಳಾಗ್ತಕ್ಕಂಥದ್ದು ಸಾಮಾಜಿಕ ನಿಯಮ. ಅದನ್ನು ಮಾತಾಡುವ ಮೇಡಮ್